ಸರ್ ಡಾಕ್ಯುಮೆಂಟ್ ಬಗ್ಗೆ ಮಾತಾಡ್ತಾ ಮೈನಸ್ $1.5 ಬಿಲಿಯನ್ ತೋರಿಸ್ತದೆ. ಅದೇನಂದ್ರೆ ಸಿ ವೆದರ್ ನೀವು ವಿಡ್ರಾ ಇಲ್ಲೇ ಇಂಡಿಯಾದಲ್ಲಿ ವಿಡ್ರಾ ಮಾಡ್ತೀರಾ, ಔಟ್ಸೈಡ್ ಇನ್ವೆಸ್ಟ್ ಮಾಡ್ತೀರಾ, ಇನ್ಫ್ಲೋಗಿಂತ ಔಟ್ಫ್ಲೋ ಫಸ್ಟ್ ಟೈಮ್ ಅದು ಆಗ್ತಾ ಇರೋದು ಭಾರತದ ಇತಿಹಾಸದಲ್ಲಿ. 2008 ರಿಸೆಷನ್ ಟೈಮಲ್ಲೂ ಕೂಡ ಆ ತರ ಇರಲಿಲ್ಲ. ಆಮೇಲೆ ಈವನ್ UPA ಗೌರ್ಮೆಂಟ್ 2008 ಇರಬೇಕಾದ್ರೂ ಕೂಡ ಈ ರೀತಿಯ ಪರಿಸ್ಥಿತಿ, ಯಾಕಂದ್ರೆ UPA ಗೌರ್ಮೆಂಟ್ ಇತ್ತು, ರಿಸೆಷನ್ ವರ್ಲ್ಡ್ ರಿಸೆಷನ್ ಇತ್ತು, ಆ ತರ ಇಲ್ಲ. ಇನ್ನು ಮುಂದಿನ ವರ್ಷದಲ್ಲಿ ಆರ್ಥಿಕ ತಜ್ಞರು ಏನ್ ಹೇಳ್ತಾರೆ ಕೇಳೋಣ. ಪ್ರಭಾಕರ್ ಸರ್ ಏನ್ ಹೇಳ್ತಾರೆ? ಅದು ಒಂದು ರೀತಿ ರೊಟೀನ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಹೋದ ವರ್ಷ ಅಷ್ಟು ಹೋಯ್ತು, ಈ ವರ್ಷ ಅಷ್ಟು ಹೋಯ್ತು, ಬರೋ ವರ್ಷ ಅಷ್ಟು ಹೋಯ್ತು ಅಂತ ಅದು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡಿಪೆಂಡ್ಸ್ ಆನ್ ಹಂಡ್ರೆಡ್ಸ್ ಆಫ್ ರೀಸನ್ಸ್ ಇದೆ ಅದಕ್ಕೆ. ವರ್ಲ್ಡ್ ಗ್ಲೋಬಲೈಸ್ ಇದರಲ್ಲಿ ಟ್ರಂಪ್ ಏನೇ ಮಾಡಿದ್ರು ಕೂಡ ಅದು ಎಫೆಕ್ಟ್ ಆಗುತ್ತೆ. ಇಲ್ಲಿ ರಷ್ಯಾ ಯುಕ್ರೇನ್ ವಾರ್ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ರುಪಿ ಡಾಲರ್ ಜಾಸ್ತಿ ಇದಾಗ್ತಾ ಇದೆ. ರೀಸನ್ ಇರ್ಬೋದು ಅಷ್ಟೇ. ಬಿಟ್ರೆ ಇವರ ಪಾಲಿಸಿದು ಪ್ರಾಬ್ಲಮ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ ಅರೆಸ್ಟ್ ಮಾಡಬೇಕಂತಲೇ ಇವರು GST ಚೇಂಜಸ್ ತೊಗೊಂಬಂದಿದ್ದಾರೆ, ಎಕ್ಸ್ಪೋರ್ಟ್ಗೆ ಜಾಸ್ತಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ರೀಪ್ ದ ಬೆನಿಫಿಟ್ಸ್ ಅಂತಲೇ ಹೇಳ್ಬೇಕು. ಇದೆಲ್ಲ ಓವರ್ ನೈಟಲ್ಲಿ ಆಗೋವಂಥ ಇದಲ್ಲ. ಇದು ಸೆಟ್ ರೇಟ್ ಆಗೋಷ್ಟು ನೆಕ್ಸ್ಟ್ ಬಜೆಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಪ್ರಪೋಸಲ್ಸ್ ಎಷ್ಟು ಅಂತ ಅಲ್ಲ, ಇವಾಗ ಇವ್ರು ಹೇಳಿದ ಡೇಟಾ ಐಸೋಲೇಟೆಡ್ ವೆಲ್ ತೊಗೊಂಡ್ರೆ ಇವರು ಬರೀ ರೀಪ್ಯಾಟ್ರಿಯೇಷನ್ ಆರ್ ಇನ್ಕಮಿಂಗ್ ಫಂಡ್ಸ್ ಬಗ್ಗೆ ಮಾತಾಡಿದರೆ ಪಾಸಿಟಿವ್ ಇದೆ. ನಾವೇನು ಹೋಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅದನ್ನು ತೊಗೊಂಡ್ರೆ ನೆಗೆಟಿವ್ ಇದೆ. ಸೊ ಅದನ್ನು ತಗೋಬೇಕು. ಆದರೂ ಅಕ್ಟೋಬರ್ 2025 ಒಂದಕ್ಕೆ ತಗೊಳ್ಳೋದಲ್ಲ, ಪೂರ್ತಿ ವರ್ಷ ತಗೊಂಡು ನೋಡಬೇಕು. ಟೋಟಲ್ 10 months ಮೈನಸ್ ಇದೆ. ಸರ್ ನಾವು ಯಾವುದೇ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 1 ಇಯರ್ ತೆಗೆದುಕೊಳ್ತಾರೆ ಮೇಡಮ್, ಪರ್ ಮಂತ್ ತೆಗೆದುಕೊಳ್ಳೋದಿಲ್ಲ ಯಾರು. ನಾವು ಇನ್ವೆಸ್ಟ್ ಮಾಡಿದ್ವಾ, ಅವ್ರು ವಿಡ್ರಾ ಮಾಡಿದ್ವಾ ಎಲ್ಲ ಸೇರಿ 10 ತಿಂಗಳು 2025 ನಲ್ಲಿ 10 ತಿಂಗಳು ಮೈನಸ್ ಇದೆ. ನಾನು ಅದನ್ನೇ ಹೇಳಿದ್ದು. ಅದನ್ನ ಈಗ ಆರ್ಥಿಕ ತಜ್ಞರು ಕೂಡ ಅದನ್ನೇ ತೋರಿಸಿ ಹೇಳಿದ್ದು. ಮೈನಸ್ $1.5 ಬಿಲಿಯನ್ US ಮೈನಸ್ ಇದೆ. ಸಿ ಒಂದು ಏನಾಗ್ತಾ ಇದೆ ಅಂದ್ರೆ ಯಾಕೆ ಆ ಥರ ಆಗ್ತಾ ಇದೆ? ಒಂದು ದೇಶದ ಸರ್ಕಾರದ ಮೇಲೆ ಹೂಡಿಕೆದಾರರಿಗೆ ನಂಬಿಕೆ ಇಲ್ಲ. ಕರ್ನಾಟಕ ಸರ್ಕಾರದ ಮೇಲೆ ಹೂಡಿಕೆದಾರರಿಗೆ ಸರ್ ಇನ್ನೊಂದು 2025 ಡೇಟಾ ಇದೆ ನನ್ನ ಹತ್ರ. 64.7 ಬಿಲಿಯನ್ FDI ಇನ್ಫ್ಲೋ, FDI ಈಕ್ವಿಟಿ ಇನ್ಫ್ಲೋ 35.18 ಬಿಲಿಯನ್, ಔಟ್ವರ್ಡ್ FDI 22.1 ಬಿಲಿಯನ್, ನೆಟ್ FDI ಇನ್ಫ್ಲೋ 7.64 ಬಿಲಿಯನ್ ಪಾಸಿಟಿವ್. $2020-21 ಇದೇ ಗವರ್ಮೆಂಟ್ 2021-22 $44 ಬಿಲಿಯನ್ ಇನ್ಫ್ಲೋ ಇದೆ. ಮೇಡಮ್ ನಾನು ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ನೋಡಿ. ನಟರಾಜ್ ಗೌಡ್ರು ಸೆಲೆಕ್ಟಿವ್ ಪಾಯಿಂಟ್ಸ್ ಗಳನ್ನ ಮಾತ್ರ ಹೇಳ್ತಾರೆ. 10 ತಿಂಗಳು ಮಾತ್ರ ಹೇಳ್ತಾರೆ, 2 ತಿಂಗಳು ಬಿಟ್ಟು ಬಿಡ್ತಾರೆ. ನಾವು ಯಾವುದನ್ನ FDI ತೆಗೆದುಕೊಳ್ಳೋದು ಪರ್ ಹ್ಯಾನಮ್ ತೆಗೆದುಕೊಳ್ತೀವಿ. ಒಂದ್ ನಿಮಿಷ ಸೇರಿಸ್ಕೊಂಡು ಹೇಳಿ. ಒಂದ್ ನಿಮಿಷ ನೀವು ಅಧಿಕಾರದಲ್ಲಿ ಇರ್ಬೇಕಾದ್ರೆ ಬರೀ $36 ಬಿಲಿಯನ್ ಇತ್ತು. ಇವತ್ತು $81 ಬಿಲಿಯನ್ ಇದೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ? ಅದನ್ನ ಚೆಕ್ ಮಾಡೋಣ ಮೇಡಮ್. ಇನ್ನೊಂದು EPF ಅಂತ ಹೇಳ್ಬಿಡ್ತೀನಿ. ಇವತ್ತು EPF ರಿಜಿಸ್ಟ್ರೇಷನ್, ನಾವು ಎಂಪ್ಲಾಯ್ಮೆಂಟ್ ಚೆಕ್ ಮಾಡ್ತಕ್ಕಂಥದ್ದು EPF ರಿಜಿಸ್ಟ್ರೇಷನ್ ಮೇಲೆ ಮೇಡಮ್. ಇವತ್ತು ಕಳೆದ 11 ವರ್ಷದಲ್ಲಿ 28 ಕೋಟಿ EPF ರಿಜಿಸ್ಟ್ರೇಷನ್ ಆಗಿದೆ. 28 ಕೋಟಿ EPF ರಿಜಿಸ್ಟ್ರೇಷನ್ ಅಂದ್ರೆ 28 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ. ಅವಾಗ ನಟರಾಜ್ ಗೌಡ್ರು ಹೇಳ್ತಾ ಇದ್ರು ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂತ. ಅಂದ್ ಬೇಸ್ ಆಫ್ EPF ಹೋಗಿ ಸರ್, ಬೇಸ್ ಆಫ್ ಹೋಗಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಸತ್ಯ ಏನು ಅಂತ ಹೇಳಿ. EPF ದಿಸ್ ಇಸ್ ದ ವಿಟ್ನೆಸ್. ನಂಬಿಕೆ ಪ್ರಶ್ನೆ ಬಂತು. ಇಲ್ಲಿ ಬರೋದೇ ಕಮ್ಮಿ ಇದೆ, ಹೋಗೋದು ಜಾಸ್ತಿ ಹೋಗ್ತಾ ಇದೆ ಅಂತ. ಅದನ್ನು ಐಸೋಲೇಟೆಡ್ ವೇ ತೊಗೊಂಡ್ರೆ ಬರೋದು ಜಾಸ್ತಿ ಬಂದಿದೆ, ಹೋಗೋದು ಕಮ್ಮಿ ಬಂದಿದೆ. ನಾವು ಔಟ್ವರ್ಡ್ ರೆಮಿಟೆನ್ಸಸ್ ವಾಟ್ ಇಂಡಿಯನ್ಸ್ ಆರ್ ಡೂಯಿಂಗ್ ಅಬ್ರಾಡ್ ಅದನ್ನು ತೊಗೊಂಡಿದ್ದೀವಿ. ಅದನ್ನು ತೊಗೋಬಾರ್ದು. ವೆನ್ ಯು ಆರ್ ಟಾಕಿಂಗ್ ಆಫ್ ಟ್ರಸ್ಟ್ ಆನ್ ಇಂಡಿಯಾ, we should take only what is coming in, what is going out regarding FDI from outside. ಇದನ್ನು ತಗೊಂಡ್ರೆ ಅದು ಪಾಸಿಟಿವ್ ಇದೆ. ಆಮೇಲೆ ರಕ್ಷಣಾ ಕ್ಷೇತ್ರಕ್ಕೆ ಈ ಸಲ 7.85 ಲಕ್ಷ ಕೋಟಿ ಬಜೆಟ್ ಅನ್ನ ನಿಗದಿ ಮಾಡಿದೆ. ಲಾಸ್ಟ್ ಟೈಮ್ ಇಟ್ ವಾಸ್ 6.81. ಈ ಸಲ ಸ್ವಲ್ಪ ಜಾಸ್ತಿ. ಮತ್ತೆ ಸೇನೆಯ ಆಧುನೀಕರಣಕ್ಕೋಸ್ಕರ 2,19,00,000 ಕೋಟಿನೂ ಈ ಸಲ ಇಟ್ಟಿದ್ದಾರೆ. ಐ ಥಿಂಕ್ ಇಟ್ ಇಸ್ ನೀಡೆಡ್ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದ್ರೆ ಯಾವ ಸೈನಿಕರು ಕೂಡ ಬಂದೂಕುಗಳು ಇಟ್ಕೊಂಡು ಈಗ ಬೇರೆ ದೇಶಕ್ಕೆ ನುಗ್ಗಿ ಏನು ಫೈಟ್ ಮಾಡ್ತಾ ಇಲ್ಲ. ಈಗ ನೀವು ಆಪರೇಷನ್ ಸಿಂಧೂರ್ ನೋಡಿದ್ರಿ, ಸೈನಿಕರು ಹೋಗಿ ಟೆಕ್ನಾಲಜಿ, ಡ್ರೋನ್, ಮಿಸೈಲ್ ಫ್ಲೈಟ್ಸ್, ಜೆಟಲ್ ಫ್ಲೈಟ್ಸ್, ಸೊ ಅವುಗಳನ್ನ ನೀವು ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋ ಅಗತ್ಯ ಇದೆ.
ಆಮೇಲೆ ಇಂಡೋಜಿನಿಯಸ್ ಮಾಡುವ ಅಗತ್ಯ ಇದೆ. ನಾವು ಡಸಾಲ್ಟ್ ನ ಅಥವಾ ಫ್ರಾನ್ಸ್ ನ ನಂಬ್ಕೊಂಡು ಕುತ್ಕೊಂಡು ರಫೇಲ್ ತಗೊಂಬರೋದಲ್ಲ, ಅದನ್ನ HAL ಅಲ್ಲೇ ನಿರ್ಮಾಣ ಮಾಡೋ ಕೆಪಾಸಿಟಿ ಇಂಡಿಯನ್ ಕಂಪನೀಸ್ಗಳಿಗೆ ಇದೆ. ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಆಗ್ತಾ ಇದೆ ಸರ್, ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಆಮೇಲೆ ಮುಂಚೆನೂ ಆಗ್ತಾ ಇದೆ. ಅದು ರಫೇಲ್ ಕೂಡ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕಾಗಿತ್ತು, ಅದನ್ನ ಮಾಡದಲ್ಲೇ ಈ ಕೇಂದ್ರ ಸರ್ಕಾರ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಿದೆ. 2013 ಅದು ಒಂದು ಒಪ್ಪಂದ ಆಗಿತ್ತು. ಏನಂದ್ರೆ ನೀವು HAL ಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇವ್ರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇಲ್ಲ ಮ್ಯಾನುಫ್ಯಾಕ್ಚರ್ ಇನ್ನೂ ವಿಮಾನಗಳು ಬರೋದು ಬಾಕಿ ಇದೆ. ಇನ್ನು ವಿಮಾನಗಳು ಬರೋದು ಬಾಕಿ ಇದೆ. ಆಫ್ಟರ್ ದ ಡೀಲ್ ಕ್ಲೋಸ್ ಆದ್ಮೇಲೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ. ಅದು ನಿಮಗೂ ಗೊತ್ತಿದೆ. ಬ್ರಹ್ಮೋಸ್ತು ಸಹ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಿದೆ. ಬ್ರಹ್ಮೋಸ್ತು ತಯಾರಾಗ್ತಾ ಇದೆ ಅಂತಾನೆ ಅಂದ್ಕೊಳ್ಬಹುದು ಸರ್. ಭಾರತದ ಸಮಗ್ರ ಪ್ರವಾಸೋದ್ಯಮ ಅಭಿವೃದ್ಧಿ ಬಗ್ಗೆ ಚಿಂತನೆ ನಡೆಸಿರೋದಿದೆಯಲ್ಲ, ಯಾಕೆಂದ್ರೆ ಭಾರತದಲ್ಲಿ ಬೇಕಾದಷ್ಟು ಪ್ರವಾಸೋದ್ಯಮಕ್ಕೆ ಅವಕಾಶ ಇದೆ. ಪ್ರವಾಸೋದ್ಯಮದಿಂದನೇ ಎಷ್ಟೋ ಜನರ ಉದ್ಯೋಗ ಸೃಷ್ಟಿನೂ ಮಾಡುವಂತಹ ಅವಕಾಶಗಳು ನಮ್ಮ ಭಾರತದಲ್ಲಿದೆ. ಇನ್ಫ್ಯಾಕ್ಟ್ ಮೋದಿ ಅವರು ಸಹ ಮದುವೆಯನ್ನು ಸಹ ಆಚೆ ಕಡೆ ಹೋಗಿ ಯಾಕೆ ಮಾಡ್ಕೊಂತಾರೆ, ಇಲ್ಲೇ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ರು. ಕ್ಯಾಪಿಟಲ್ ಮೆಡಿಕಲ್ ಟೂರಿಸಂ ಕೂಡ ಬಜೆಟ್ ಅಲ್ಲಿ. ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್ ಏನು ಹೇಳ್ತೀರಿ? ಲಾಸ್ಟ್ ರಿಯಾಕ್ಷನ್ ಆನ್ ಓವರ್ ಆಲ್ ಬಜೆಟ್. ನನಗೆ ನನ್ನ ಆ್ಯಂಗಲಲ್ಲಿ ನೋಡ್ತೀನಿ ಜಾಸ್ತಿ. ನಾನು ಟ್ಯಾಕ್ಸೇಷನ್ ಆ್ಯಂಗಲಲ್ಲಿ ಜಾಸ್ತಿ ನೋಡ್ತೀನಿ. ಟ್ಯಾಕ್ಸೇಷನ್ ಆ್ಯಂಗಲ್ ಡೇ ಟು ಡೇ ಇಶ್ಯೂಸ್ ನೋಡ್ತೀನಿ. ಆಮೇಲೆ ಕಂಪ್ನಿ ಆಸ್ ಅ ಹೋಲ್ ಅದೇನು ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡ್ತೀನಿ. ಆ ವಿಷಯದಲ್ಲಿ ಐ ಆಮ್ ರಿಯಲಿ ಸ್ಯಾಟಿಸ್ಫೈಡ್ ವಿತ್ ದಿಸ್. ಓಕೆ, ಎಸ್ ನಟರಾಜ್ ಗೌಡ್ರೆ, ಇದು ರೈತರಿಗೆ ನೀವು ಎರಡು ತರ ಹೇಳ್ಬೇಕು. ಒಂದು ವಕ್ತಾರರಾಗಿ ಏನ್ ಹೇಳ್ತೀರಾ, ಇಂಡಿಪೆಂಡೆಂಟ್ ಒಬ್ಬ ನಟರಾಜ್ ಗೌಡ್ರಾಗಿ ಏನ್ ಹೇಳಕ್ಕೆ ನಟರಾಜ್ ಗೌಡ್ರಾಗಿ ಹೇಳೋದಾದ್ರೆ ಇಂತಹ ಕೆಟ್ಟ ಬಜೆಟ್ ಇತಿಹಾಸದಲ್ಲಿ ಇರಲಿಲ್ಲ. ಆದ್ರೆ ವಕ್ತಾರನಾಗಿ ನಾನು ಹೇಳ್ಬೇಕಂದ್ರೆ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಕಾರ್ಮಿಕರಿಗೆ, MSMEಗಳಿಗೆ ಶೂನ್ಯ ಕೊಡುಗೆ ಕೇಂದ್ರ ಸರ್ಕಾರದ ಈ ಬಜೆಟ್ ಅಲ್ಲಿ. ಇಂತಹ ಒಂದು ನಿಶಕ್ತ ಇರತಕ್ಕಂತಹ, ಅಶಕ್ತ ಆಗಿರತಕ್ಕಂತಹ ಬಜೆಟ್ ನಾವು ಕಂಡು ಕೇಳಿರಲಿಲ್ಲ. ಕಳೆದ ಬಜೆಟ್ ಏನಿತ್ತು ಅದನ್ನೇ ಮುಂದುವರಿಸಿದ್ದಾರೆ. ಸಾಮಾಜಿಕ ಭದ್ರತೆ ಯೋಜನೆಗಳು ಇಲ್ಲ, ಯಾರಿಗೂ ಅನುಕೂಲಕರವಾದಿಲ್ಲ. ಕೆಲವು ಅದೇ ಈಗ 5 ಕಂಪ್ನಿಗಳು ಇಡೀ ದೇಶದ ಮಾನೋಪಲಿ ಮಾಡ್ಕೊಂಡಿದ್ದಾವಲ್ಲ ಇಂಡಸ್ಟ್ರೀಸ್ನ, ಆ ಥರ ಅವ್ರಿಗೆ ಅನುಕೂಲ ಆಗುವಂಥದ್ದು ಅಥವಾ ಮೇಲ್ವರ್ಗ ಅಥವಾ ಮಧ್ಯಮ ವರ್ಗದ ಮೇಲ್ವರ್ಗ 1% 2% ಅನುಕೂಲ ಆಗುವಂಥದ್ದು ಇದೆ ಹೊರತು 140 ಕೋಟಿ ಜನಗಳಿಗೆ ಅನುಕೂಲ ಆಗುವಂಥ ಬಜೆಟ್ ಇದು ಅಲ್ಲ. ನೋಡೋಣ, ಈಗ ನಿಮ್ ಬಜೆಟ್ ಬರುತ್ತಲ್ಲ ಸೆಂಟ್ರಲ್ ರಾಜ್ಯದ 7 ಕೋಟಿ ಕನ್ನಡಿಗರ ಅದರಲ್ಲಿ ಯಾರ್ಯಾರು ಉದ್ಧಾರ ಮಾಡೋ ಬಜೆಟ್ 7 ಕೋಟಿ ಕನ್ನಡಿಗರ ಅಲ್ವಾ ಸರ್? ಎಸ್ ಪ್ರಭಾಕರ್ ಸರ್, ನೀವೇನು ಹೇಳಕ್ಕೆ ಟ್ಯಾಕ್ಸ್ ಪ್ರೊಫೆಷನಲ್ ಓವರ್ ಆಲ್ ಗುಡ್ ಬಜೆಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಸ್ಟೇಬಲ್ ಗೌರ್ಮೆಂಟ್ ಇರಬೇಕು. ಅದು ಆಲ್ರೆಡಿ ಇದೆ. ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅದು ಇದೆ. ಸೊ we can expect a lot of investment over a period of time, not immediately, maybe definitely over a period of time. ವಿಕಸಿತ ಭಾರತವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು 2028ಕ್ಕೆ 3ನೇ ಅತಿ ದೊಡ್ಡ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥದ್ದು, ಮತ್ತು ದೇಶದ ಒಂದು ತಲಾದಾಯವನ್ನು ಜಾಸ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, GDP ಗ್ರೋತ್ ರೇಟ್ ಜಾಸ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಮತ್ತು ಇವತ್ತು ಕ್ಯಾಪೆಕ್ಸನ್ನು ಜಾಸ್ತಿ ಮಾಡಿ ದೇಶದ ಅಭಿವೃದ್ಧಿ ದರವನ್ನು ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು. MSME ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ವಿಚಾರದಲ್ಲಾಗಿರ್ಬೋದು, ಇವುಗಳನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಪ್ರವಾಸೋದ್ಯಮ ಮತ್ತು ರೈತರುಗಳಿಗೆ ಬೇಕಾಗಿರ್ತಕ್ಕಂಥ ರಿನ್ಯೂವಬಲ್ ಎನರ್ಜಿಗೆ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದೊಂದು ಮೈಲಿಗಲ್ಲು. ಆಲ್ರೆಡಿ ಸಾಮಾನ್ಯ ಜನರಿಗೆ ಕೊಡಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ರಿಫಾರ್ಮೆನ್ಸ್, GST ರಿಫಾರ್ಮೆನ್ಸ್ ಆಲ್ರೆಡಿ ಕೇಂದ್ರ ಸರ್ಕಾರ ರಾಜ್ಯಗಳು ಕೊಟ್ಟಿದೆ. ಇದನ್ನ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಿಲ್ಲ. ಸೊ ಇದು ನೋಡಿ ಮೇಡಮ್, ನಾನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. 10 ಸೆಕೆಂಡ್ ಮುಗಿಸ್ಬಿಡ್ತೀನಿ ಮೇಡಮ್, 10 ಸೆಕೆಂಡ್ ಕೊಡಿ. ಆದ್ರೆ ಈಗ ನಟರಾಜ್ ಗೌಡ್ರು ಹೇಳ್ತಾ ಇದ್ದಾರೆ, ಈಗ ನಾನು ತುಮಕೂರಿಂದ ಬಂದಿದ್ದೀನಿ ಮೇಡಮ್, ನಾನು ಕುಣಿಗಲ್ ತಾಲೂಕಿಂದ ಬಂದಿದ್ದೀನಿ. ಈಗ ಕರ್ನಾಟಕ ಬಜೆಟ್ ಮಾಡ್ತಾರೆ, ನಾಳೆ ಕುತ್ಕೊಂಡು ಈ ಡಿಬೇಟ್ ಅಲ್ಲಿ ಕುತ್ಕೊಂಡು ನಾನು ಕುಣಿಗಲ್ಗೆ ಏನ್ ಕೊಟ್ರಿ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಇದು ಒಂದು ಯೂನಿಯನ್ ಬಜೆಟ್, ಇದು ಇಡೀ ದೇಶಕ್ಕೆ ಮಾಡಿರ್ತಕ್ಕಂಥದ್ದು. ನನ್ನ ತಾಲೂಕಿಗೆ ಏನ್ ಕೊಟ್ರಿ ಅಂತ ನಾವು ಕೇಳಿದ್ರೆ ನೀವು ಪ್ರಶ್ನೆ ಇರೋದಿಲ್ಲ. ಯೂನಿಯನ್ ಬಜೆಟ್ ಅಂತ ಬಂದಾಗ ಇಡೀ ದೇಶದ ಒಂದು ನಿಟ್ಟಿನಲ್ಲಿ ಮಾಡಿರ್ತಾರೆ. ಮತ್ತೆ ಇನ್ನೊಂದು ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡೋದು. ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾ ಮಾಡಿರ್ತಕ್ಕಂಥದ್ದು GST ಕೌನ್ಸಿಲ್ ಅಲ್ಲಿ ಇವ್ರದೇನೆ ಫೈನಾನ್ಸ್ ಕಮಿಷನ್. ಮತ್ತೆ ಇವ್ರಿಗೆ ಏನಾದ್ರು ಅದ್ರ ಬಗ್ಗೆ ಏನಾದ್ರೂ ಇವ್ರಿಗೆ ಅನುಮಾನಗಳಿದ್ರೆ ಹೋಗಿ ಅಲ್ಲಿ ಫೈನಾನ್ಸ್ ಕಮಿಷನ್ ಕುತ್ಕೊಂಡು ಮಾತಾಡ್ಲಿ. ಇವರ ಮುಖ್ಯಮಂತ್ರಿಗಳು ಫೈನಾನ್ಸ್ ಕಮಿಷನ್ ಮೀಟಿಂಗಿಗೆ ಹೋಗಲ್ಲ, ಫೈನಾನ್ಸ್ ಕಮಿಷನ್ ಮೀಟಿಂಗಿಗೆ ಹೋಗಲ್ಲ ಮುಖ್ಯಮಂತ್ರಿಗಳು. ಇವ್ರು GST ಕೌನ್ಸಿಲ್ ಮೀಟಿಂಗ್ ಇವರ GST ಕೌನ್ಸಿಲ್ಗೆ ಇವರ ಕೃಷ್ಣ ಬೈರೇಗೌಡರೇ ಹೋಗ್ತಾ ಇಲ್ಲ. ಸೊ ಇದರಿಂದ ಮೊದಲು
ಕೃಷ್ಣ ಬೈರೇಗೌಡರು GST ಕೌನ್ಸಿಲ್ ಮೀಟಿಂಗ್ ಹೋಗಿ ಅಂತ ಕೇಳ್ಕೊತೀನಿ. ನಾನು ನಟರಾಜಗೌಡರು ಕೇಳ್ಕೊತೀನಿ GST ಕೌನ್ಸಿಲ್ ಮೀಟಿಂಗ್ ಕೃಷ್ಣ ಬೈರೇಗೌಡರು ಹೋಗ್ಲಿ, ಸಿದ್ದರಾಮಯ್ಯನವರು ಫೈನಾನ್ಸ್ ಕಮಿಷನ್ ಮೀಟಿಂಗ್ ಹೋಗ್ಲಿ, ರಾಜ್ಯಕ್ಕೆ ಏನಾದ್ರು ಅನ್ಯಾಯ ಆಗಿದೆ ಅಲ್ಲಿ ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡ್ಲಿ, ನೀವೆಲ್ಲರೂ 19 ಜನ ಸಂಸದರು ಮನೇಲಿ ಮಲಗಿರ್ರಿ. ನಿಮ್ಮಲ್ಲೂ 10 ಜನ ಇದ್ದಾರೆ ಸರ್, ನಿಮ್ಮ 10 ಜನನು ಮಲ್ಕೊಂಡಿದ್ದಾರೆ. ನಿಮ್ಮ 10 ಜನರ ಸಾಧನೆ ಏನ್ ಹೇಳಿ? 29 ಜನನು ಮಲಗಿದ್ದೀರಾ? ಅಲ್ಲ, ನಿಮ್ಮ 10 ಜನ ಸಂಸದರ ಸಾಧನೆ ಏನು? ಏನು ಎಲ್ಲಿ ಹೋರಾಟ ಮಾಡ್ತಿದ್ದಾರೆ ಸರ್? ಒಬ್ರು ಸರ್ ಎಲ್ಲ ಕುಟುಂಬ ರಾಜಕಾರಣ, ಕುಟುಂಬ ಸದಸ್ಯರುಗಳನ್ನೆಲ್ಲ ಎಂಪಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ತಂದು, ಮಕ್ಕಳು ಮೊಮ್ಮಕ್ಕಳು ತಗೊಂಡ್ಬಂದು. ಆಲ್ ರೈಟ್, ಇಲ್ಲಿ ಬಿಜೆಪಿ ಅವ್ರ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ರು. ಬಿಜೆಪಿಯಲ್ಲೂ ಕುಟುಂಬ ರಾಜಕಾರಣ ಇದೆ, ಬಿಜೆಪಿಯಲ್ಲೂ ಎಲ್ಲಾ ರೀತಿಯ ಕೆಳಹಂತದ ರಾಜಕಾರಣವನ್ನ ನೋಡಿದೀವಿ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಆಲ್ಸೋ, ಕೇವಲ ಬಿಜೆಪಿಯ ಸಂಸದರು ಮಾತ್ರ ಅಲ್ಲ, ಕಾಂಗ್ರೆಸ್ನ ಸಂಸದರು ಕೂಡ ಏನಂತ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಸಂಸದರು ಯಾಕೆ, ಶಾಸಕರು ಸಚಿವರುಗಳೇ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಬಿಜೆಪಿಯ ಸಂಸದರಂದ್ರು ಕೇಂದ್ರಕ್ಕೆ ಹೋಗಿ ಬಕೆಟ್ ಹಿಡ್ಕೊಂಡು ನಿಂತ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತು ಅಲ್ಲಿ ಮಾತಾಡುವಂಥ ತಾಕತ್ತಿಲ್ಲ ಬಿಡಿ, ನಾನು ಅದನ್ನು ಓಪನ್ ಆಗೇ ಹೇಳ್ತೀನಿ. ಮೋದಿಯವ್ರ ಮುಂದೆ ಆಗಲಿ, ನಿರ್ಮಲಾ ಸೀತಾರಾಮನ್ ಮುಂದೆ ಹೋಗಲಿ, ನಮ್ಮ ರಾಜ್ಯಕ್ಕೆ ಇಷ್ಟು ಬರಬೇಕು ಕೊಡಿ ಅಂತ ಹೇಳಿ ಬಾಯಿ ಬಿಟ್ಟು ಧೈರ್ಯವಾಗಿ ಕೇಳ್ಕೊಂಡು ಬರುವಂಥ ತಾಕತ್ತು ಬಿಜೆಪಿಲೂ ಇಲ್ಲ. ಇನ್ನು ಕಾಂಗ್ರೆಸ್ ಅವರು ಅಫ್ಕೋರ್ಸ್ ವಿರೋಧ, ಅಲ್ಲಿ ಆಡಳಿತ ಇರೋದ್ರಿಂದ, ಅಲ್ಲಿ ಬಿಜೆಪಿ ಇರೋದ್ರಿಂದ, ಇಲ್ಲಿ ಇವರು ಕಾಂಗ್ರೆಸ್ ಎಲ್ಲ ರಾಜ್ಯದಲ್ಲಿ ಇರೋದ್ರಿಂದ ಅಫ್ಕೋರ್ಸ್ ಅದು ವರ್ಕ್ ಆಗಲ್ಲ. ಬಿಜೆಪಿ ಅವರೇ ಏನು ತರಕ್ಕಾಗ್ತಿಲ್ಲ ಅಂತಂದಾಗ ಹೌ ಕ್ಯಾನ್ ಕಾಂಗ್ರೆಸ್ ಪೀಪಲ್ ಗೋ ಟು ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಅದಕ್ಕೋಸ್ಕರ ಕೋರ್ಟ್ ಮೆಟ್ಲನ್ನ ಏರ್ಬೇಕಾಯ್ತು ರಾಜ್ಯ ಸರ್ಕಾರ. ಅದು ಕೇಂದ್ರ ಸರ್ಕಾರಕ್ಕೆ ಒಂದು ಅವಮಾನನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಟ್ ದ ಸೇಮ್ ಟೈಮ್ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಬಜೆಟ್. ಈ ಸಲಿಯ ಬಜೆಟ್ ಯಾವುದೇ ದೊಡ್ಡ ಮಟ್ಟದ ಸರ್ಪ್ರೈಸ್ ಕೊಡುವಂಥ ರೀತಿಯಾಗಲಿ ಇರಲಿಲ್ಲ. ಅಟ್ ದ ಸೇಮ್ ಟೈಮ್ ಒಂದು ಲಾಂಗ್ ಟರ್ಮ್ ರನ್ಗೆ ಸೇಫ್ ಆಗಿ ಹೇಗೆ ಹೋಗ್ಲಿಕ್ಕೆ ಅವಕಾಶ ಬೇಕು ಆ ರೀತಿಯಾದಂಥ ಒಂದು ಪಾಲಿಸಿ ಬೇಸ್ಡ್ ಬಜೆಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡೋಣ ಮುಂದಿನ ಹಂತದಲ್ಲಿ ಏನೇನೆಲ್ಲ ಆಗುತ್ತೆ, ಮತ್ತು ತೆರಿಗೆಯ ಬದಲಾವಣೆಗಳು ಏಪ್ರಿಲ್ 1ರಿಂದ ಏನು ಆರಂಭ ಆಗುತ್ತೆ ಅದೆಲ್ಲವನ್ನ ನೋಡೋಣ. ಇನ್ನು ಮುಂದೆ ರಾಜ್ಯದ ಬಜೆಟ್ಗೋಸ್ಕರ ಕಾಯ್ತಾ ಇರೋಣ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.